ನಮಸ್ಕಾರ ವೀಕ್ಷಕರು. ಇಡೀ ಕರ್ನಾಟಕದಲ್ಲಿ ಅತ್ಯಂತ ಈಗಾಗಲೇ ಮನೆ ಇದ್ದವರಿಗೆ, ಮನೆ ಹಳೆಯದಾಗಿದ್ದವರು ಅಲ್ಲ ಸ್ವಲ್ಪ ರಿಪೇರಿ ಕೆಲಸ ಉಳಿಸಿಕೊಂಡವರಿಗೆ ಹಾಗೂ ಮನೆ ಹಳೆಯದಾಗಿದ್ದು ಅದನ್ನು ರಿಪೇರಿ ಕೆಲಸ ಮಾಡಿಕೊಳ್ಳಲು ಬಯಸುವವರಿಗೆ ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್. ಇರಲು ಸ್ವಂತ ಮನೆ ಇಲ್ಲದವರಿಗೆ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಈಗಾಗಲೇ ಸಾಕಷ್ಟು ಹೊಸ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಾಗಿದೆ. ಈಗ ರಾಜ್ಯದ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಈಗಾಗಲೇ ವಾಸ ಮಾಡ್ತಾ ಇರುವ ಮನೆಗಳಿಗೆ ರಿಪೇರಿ ಕೆಲಸ ಮಾಡಿಕೊಳ್ಳಲು ಕೂಡ, ಅಂದರೆ ಮನೆ ಹಳೆಯದಾಗಿದ್ದು ಅದನ್ನು ಕೂಡ ರಿಪೇರಿ ಮಾಡಿಕೊಳ್ಳಲು ರಾಜ್ಯ ಸರ್ಕಾರದಿಂದ ಸಹಾಯಧನವನ್ನು ನೀಡಲು ಮುಂದಾಗಿದ್ದು ವೀಕ್ಷಕರೇ, ಹಾಗಾಗಿ ಇರಲು ಸ್ವಂತ ಮನೆ ಇಲ್ಲದವರಿಗೆ ಹಾಗೂ ಬಾಡಿಗೆ ಮನೆ ವಾಸಿಸುತ್ತಿರುವವರಿಗೂ ಸ್ವಂತ ಜಾಗ ಇಲ್ಲದವರಿಗೆ ರಾಜ್ಯದ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಸರ್ಕಾರದಿಂದ ಉಚಿತ ಮನೆಗಳನ್ನು ಕೂಡ ನೀಡಲಾಗ್ತಾ ಇದೆ. ಈಗಾಗಲೇ ಹೊಸ ಅರ್ಜಿಗಳನ್ನು ಆರಂಭಗೊಂಡಿದೆ. ಇನ್ನು ಈಗಾಗಲೇ ಸ್ವಂತ ಮನೆ ಇದ್ದು ಅದು ಹಳೆಯದಾಗಿದ್ದು ಸಾಕಷ್ಟು ದುರಸ್ಥಿತಿ ಕೆಲಸ ಉಳಿಸಿಕೊಂಡಿದ್ದರೆ ಅಥವಾ ನೀವೇನಾದರೂ ಮನೆ ರಿಪೇರಿ ಕೆಲಸ ಮಾಡಿಕೊಳ್ಳಲು ಬಯಸುತ್ತಿದ್ದರೆ ಸರ್ಕಾರದಿಂದ ನಿಮಗೆ 2.5 ಲಕ್ಷ ರೂಪಾಯಿ ನೀಡಲಾಗ್ತಾ ಇದ್ದು ಅದನ್ನು ಅರ್ಜಿ ಸಲ್ಲಿಸಿ ಪಡೆದುಕೊಳ್ಳಬಹುದು. ಬನ್ನಿ, ಇಷ್ಟಕ್ಕೂ ಈಗಾಗಲೇ ಸ್ವಂತ ಮನೆ ಇಲ್ಲದವರಿಗೆ ಅಥವಾ ಸ್ವಂತ ಮನೆ ಇಲ್ಲದವರಿಗೆ ರಾಜ್ಯ ಸರ್ಕಾರವು ಹೊಸ ಅರ್ಜಿಗಳನ್ನು ಕರೆಯಲಾಗಿದ್ದು ಅದನ್ನು ಅರ್ಜಿ ಸಲ್ಲಿಸಿ ಸರ್ಕಾರದಿಂದ ಕೇವಲ 21 ಕೆಲಸದ ದಿನಗಳಲ್ಲಿ ಹಣವನ್ನು ನೇರವಾಗಿ ನಿಮ್ಮ ಖಾತೆಗೆ ಡೆಬಿಟ್ ಮೂಲಕ ಪಡೆದುಕೊಳ್ಳಬಹುದು. ಅಂದರೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುವ ನಮ್ಮ ಬ್ಯಾಂಕ್ ಪಾಸ್ಬುಕ್ ಖಾತೆಗೆ ನೇರವಾಗಿ ಜಮೆ ಆಗುತ್ತದೆ. ಅದನ್ನು ಕೂಡ ಹೇಗೆ ಪಡೆದುಕೊಳ್ಳಬೇಕು ಅನ್ನೋದನ್ನು ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ತಾ ಹೋಗೋಣ ಸ್ನೇಹಿತರೆ. ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕೊನೆಯವರೆಗೂ ನೋಡಿ. ವೀಕ್ಷಕರೇ, ಯೋಜನೆ ಅಡಿಯಲ್ಲಿ ಸರ್ಕಾರವು ಬಡ ಕುಟುಂಬಗಳಿಗೆ ಹೊಸ ಮನೆ ಕಟ್ಟಲು ಅಥವಾ ಹಳೆಯ ಮನೆಯನ್ನು ಬಲಪಡಿಸಲು ಲಕ್ಷಾಂತರ ರೂಪಾಯಿ ಸಹಾಯಧನವನ್ನು ನೀಡ್ತಾ ಇದೆ. ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ವಸತಿ ಅಮಾನತೆಯನ್ನು ಕಡಿಮೆ ಮಾಡುವ, ಕುಟುಂಬಕ್ಕೆ ಜೀವ ಮಟ್ಟವನ್ನು ಉನ್ನತಗೊಳಿಸುವುದು ಮತ್ತು ಮನೆ ಕಟ್ಟುವ ಕೆಲಸದ ಮೂಲಕ ಸ್ಥಳೀಯ ಕಾರ್ಮಿಕರಿಗೆ ಉದ್ಯೋಗ ಸೃಷ್ಟಿಸುವುದು ಇತರ ಗುರಿಗಳಾಗಿದ್ದು ರಾಜೀವ್ ಗಾಂಧಿ ವಸತಿ ಯೋಜನೆ ಯಾರು ಅರ್ಜಿಯನ್ನು ಸಲ್ಲಿಸಬಹುದು, ಯಾರ್ಯಾರಿಗೂ ಅರ್ಹತೆ ಅರ್ಜಿ ಸಲ್ಲಿಸಲು ಕೆಲವು ಸ್ಪಷ್ಟನೆ ನಿಯಮಗಳಿವೆ. ಕುಟುಂಬ ವಾರ್ಷಿಕ ಆದಾಯ 3 ಲಕ್ಷ ಇರಬೇಕು, BPL ಅಂತ್ಯೋದಯ ಅಥವಾ APL ಕಾರ್ಡ್ ಚೀಟಿ ಹೊಂದಿರಬೇಕು, ಸಂಪೂರ್ಣ ಮನೆ ಇಲ್ಲದವರಿಗೆ ಬೇಕು ಅಥವಾ ಹಳೆಯ ಮನೆ ಸಂಪೂರ್ಣ ಹಾಳಾಗಿದ್ದರೆ ಮಾತ್ರ ಅರ್ಹರಾಗುತ್ತಾರೆ. ಕನಿಷ್ಠ 20, 30 ಅಥವಾ 30-40 ಅಡಿ ಗಾತ್ರದ ಸ್ವಂತ ಜಾಗ ಇರಬೇಕು. ಗ್ರಾಮ ಪಂಚಾಯತಿ ಸ್ಥಳೀಯ ಸಂಸ್ಥೆಯಿಂದ ಮಂಜೂರಾದ ಜಾಗ ಮಾತ್ರ ಮಾನ್ಯ ಆಗಿರುತ್ತದೆ. ಆಧಾರ್ ಕಾರ್ಡ್, ವೋಟರ್ ID ಮತ್ತು ಬ್ಯಾಂಕ್ ಖಾತೆ ಕಡ್ಡಾಯ. ಮನೆಯ ಮಾಲೀಕತ್ವ ಮಹಿಳೆಯರ ಹೆಸರಿಗೆ ನೀಡುವುದು ಅಗತ್ಯವಾಗಲಿದೆ. ಈ ಯೋಜನೆ ಅಡಿಯಲ್ಲಿ ವಸತಿ, ಬಸವಶ್ರೀ ಡಾಕ್ಟರ್ BR ಅಂಬೇಡ್ಕರ್ ನಿವಾಸ ಯೋಜನೆ, ದೀನದಯಾಳು ಉಪಾಧ್ಯಾಯ ಯೋಜನೆ ಸೇರಿವೆ. ಹೊಸ ಮನೆ ಕಟ್ಟುವವರಿಗೆ, ಹಳೆಯ ಮನೆ ರಿಪೇರಿ ಮಾಡುವವರಿಗೂ ಕೂಡ ಪ್ರತ್ಯೇಕ ಸೌಲಭ್ಯಗಳಿವೆ. ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಸಿಗುವ ಸಹಾಯವು ಎಷ್ಟು ಸರ್ಕಾರವು ಪ್ರದೇಶಕ್ಕೆ ಅನುಗುಣವಾಗಿ ಸಹಾಯಧನವನ್ನು ನೀಡುತ್ತದೆ. ಗ್ರಾಮೀಣ ಪ್ರದೇಶಗಳಲ್ಲಿ 1,75,000 ರೂಪಾಯಿ ವರೆಗೆ, ನಗರ ಮತ್ತು ನಗರ ಪುರಸಭೆ ಪ್ರದೇಶಗಳಲ್ಲಿ 2-2.5 ಲಕ್ಷ ರೂಪಾಯಿವರೆಗೆ ಸಹಾಯಧನವನ್ನು ನೀಡುತ್ತದೆ ಸ್ನೇಹಿತರೆ. ಆಧಾರ್ ಕಾರ್ಡ್, ವೋಟರ್ ID ಮತ್ತು ಬ್ಯಾಂಕ್ ಖಾತೆ ಕಡ್ಡಾಯ. ಮನೆಯ ಮಾಲೀಕತ್ವ ಮಹಿಳೆಯರ ಹೆಸರಿಗೆ ನೀಡುವುದು ಅಗತ್ಯವಾಗಲಿದೆ. ಈ ಯೋಜನೆ ಅಡಿಯಲ್ಲಿ ವಸತಿ, ಬಸವಶ್ರೀ ಡಾಕ್ಟರ್ BR ಅಂಬೇಡ್ಕರ್ ನಿವಾಸ ಯೋಜನೆ, ದೀನದಯಾಳು ಉಪಾಧ್ಯಾಯ ಯೋಜನೆ ಸೇರಿವೆ. ಹೊಸ ಮನೆ ಕಟ್ಟುವವರಿಗೆ, ಹಳೆಯ ಮನೆ ರಿಪೇರಿ ಮಾಡುವವರಿಗೂ ಕೂಡ ಪ್ರತ್ಯೇಕ ಸೌಲಭ್ಯಗಳಿವೆ. ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಸಿಗುವ ಸಹಾಯವು ಎಷ್ಟು ಸರ್ಕಾರವು ಪ್ರದೇಶಕ್ಕೆ ಅನುಗುಣವಾಗಿ ಸಹಾಯಧನವನ್ನು ನೀಡುತ್ತದೆ. ಗ್ರಾಮೀಣ ಪ್ರದೇಶಗಳಲ್ಲಿ 1,75,000 ರೂಪಾಯಿ ವರೆಗೆ, ನಗರ ಮತ್ತು ನಗರ ಪುರಸಭೆ ಪ್ರದೇಶಗಳಲ್ಲಿ 2-2.5 ಲಕ್ಷ ರೂಪಾಯಿವರೆಗೆ ಸಹಾಯಧನವನ್ನು ನೀಡುತ್ತದೆ ಸ್ನೇಹಿತರೆ. RTC ಪಹಣಿ ಅಥವಾ ಈ ಆಸ್ತಿ ಪತ್ರ ಆದಾಯ ಪ್ರಮಾಣ ಪತ್ರವನ್ನು ಬ್ಯಾಂಕ್ ಪಾಸ್ಬುಕ್ನ ಮುಂಭಾಗದಲ್ಲಿ
ಪ್ರತಿ ಹಳೆಯ ಮನೆ ಗೆದ್ರೆ ಅಥವಾ ಹಾಳಾದ ಸ್ಥಿತಿ ಫೋಟೋಗಳನ್ನು ವೋಟರ್ ID ಅಥವಾ ಇತರೆ ಗುರುತಿನ ಚೀಟಿ ಅರ್ಜಿ ಸಲ್ಲಿಸಲು ಸರಳ ವಿಧಾನ. ಸಮೀಪದ ಗ್ರಾಮ ಕೇಂದ್ರ, ಅಟಲ್ಜಿ ಸೇವಾ ಕೇಂದ್ರ ಅಥವಾ ನಗರ ಸೇವಾ ಕೇಂದ್ರಕ್ಕೆ ತೆರಳಿ ರಾಜೀವ್ ಗಾಂಧಿ ವಸತಿ ಯೋಜನೆ ಮತ್ತು ಆಶ್ರಯ ಯೋಜನೆ ಫಾರ್ಮ್ ಆಯ್ಕೆ ಮಾಡಿ ಎಲ್ಲ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಅರ್ಜಿ ಸಲ್ಲಿಸಲು ತಕ್ಷಣ ಒಂದು ರೆಫರೆನ್ಸ್ ನಂಬರ್ ಸಿಗುತ್ತದೆ. ಸಂಗೀತ ಇದನ್ನು ಎಚ್ಚರಿಕೆಯಿಂದ ಇಟ್ಟುಕೊಳ್ಳಿ. ನಂತರ ಸ್ಥಳೀಯ ಅಧಿಕಾರಿಗಳು ಮನೆ ಅಥವಾ ಜಾಗ ತಪಾಸಣೆ ಮಾಡ್ತಾರೆ. ಪರಿಶೀಲನೆ ನಂತರ ಮಂಜೂರಾತಿ ಬಂದರೆ ಮೊದಲ ಕಂತು ನೇರವಾಗಿ ಬ್ಯಾಂಕ್ ಖಾತೆಗೆ ಬರುತ್ತೆ. ಎಲ್ಲ ದಾಖಲೆಗಳನ್ನು ವಿಳಾಸ ಒಂದೇ ಇರಬೇಕು. ಮೊಬೈಲ್ ಸಂಖ್ಯೆ ಆಧಾರ್ ಕಾರ್ಡ್ನಲ್ಲಿ ಲಿಂಕ್ ಆಗಿರಲೇಬೇಕು. ಬ್ಯಾಂಕ್ ಖಾತೆ ಸಕ್ರಿಯವಾಗಿರಲಿ ಮತ್ತು ಡೆಬಿಟ್ ಎನೇಬಲ್ ಆಗಿರಬೇಕು. ಮನೆ ಕಟ್ಟುವ ಪ್ರತಿ ಹಂತದಲ್ಲಿಯೂ ಕೂಡ ಫೋಟೋ ತೆಗೆದು ಸಮಯಕ್ಕೆ ಸರಿಯಾಗಿ ಅಪ್ಲೋಡ್ ಮಾಡಿಸಿ. ಏಜೆಂಟ್ಗಳಲ್ಲಿ ಮಾಹಿತಿಗೆ ಮರುಳಾಗದೆ ನೇರ ಸರ್ಕಾರಿ ಕಚೇರಿಗಳಿಗೆ ತೆರಳಿ ಹಿಂದೆ ದಾಖಲೆಗಳನ್ನು ತಿದ್ದುಪಡಿಸಿ ಸಮೀಪದ ಸೇವಾ ಕೇಂದ್ರಕ್ಕೆ ತೆರಳಿ ನಿಮ್ಮ ಕನಸಿನ ಮನೆಯನ್ನು ಮೊದಲು ಹೆಜ್ಜೆ ಇಡಿ. ನಿಮ್ಮ ಕುಟುಂಬದ ಭವಿಷ್ಯದ ಈ ಒಂದು ಅರ್ಜಿಯಿಂದ ಬದಲಾಯಿಸುತ್ತದೆ.